ಗೈಸ್ ವೆಲ್ಕಮ್ ಟು ಅರುಣ ಟಿಚ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಥರ್ಡ್ ಇಯರ್ ಬಿ ಆಪ್ಷನ್ ಕನ್ನಡ ಟೆಕ್ಸ್ಟ್ ಬುಕ್ ಫೈರ ಬ್ಲಾಕ್ 3ಯಲ್ಲಿ ಬರುವಂತಹ ಘಟಕ 16 ಲೆಸನ್ 16 ದ್ರಾವಿಡ ಭಾಷಾ ಪರಿವಾರ ಮತ್ತು ದ್ರಾವಿಡ ಭಾಷೆಗಳ ಪ್ರಮುಖ ಲಕ್ಷಣಗಳ ಬಗ್ಗೆ ಇವತ್ತಿನ ಲೆಸನಲ್ಲಿ ತಿಳ್ಕೊಳ್ಳೋಣ. ಹಾಗೆ ನಾನು ಪ್ರತಿಯೊಂದು ಪುಟವನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನೀವು ಸ್ಕ್ರೀನ್ಶಾಟ್ ತಗೊಳ್ಳಿ. ಹಾಗೆ ನಿಮಗೆ ಎಕ್ಸಾಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಹಾಗೆ ಇದನ್ನು ನಾನು ಟೆಕ್ಸ್ಟ್ ಬುಕ್ಕನ್ನೇ ಆಧರಿಸಿ ಟೆಕ್ಸ್ಟ್ ಬುಕ್ನಲ್ಲಿರುವಂಥ ಲೆಸನ್ ಆಧರಿಸಿ ನಾನು ಇದು ನೋಟ್ಸನ್ನು ಮಾಡಿರುವಂಥದ್ದು. ಸೊ ನಿಮಗೆ ಟೆಕ್ಸ್ಟ್ ಬುಕ್ ಓದಿಲ್ಲ ಅಂದರೂ ನೀವು ಇದನ್ನು ಓದ್ಕೊಂಡು ನೀವು ಆರಾಮಾಗಿ ನೀವು 10/10 ನೀವು ಎಕ್ಸಾಮಲ್ಲಿ ಪಾಸ್ ಆಗ್ತೀರಾ. ಹಾಗೆ ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ನ ತೊಗೋತೀರಾ ಅಂತ ನನ್ನ ಭರವಸೆ. ಹಾಗೆ ಭರವಸೆ ಇರಿ, ಹಾಗೆ ನೋಟ್ಸ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಇನ್ನು ಹೆಚ್ಚಿನ ವೀಡಿಯೋಸ್ಗಳು ಬರುತ್ತೆ. ಅಂದರೆ ಕ್ವಶನ್ ಪೇಪರ್ ಸಾಲ್ವ್ಡ್ ವೀಡಿಯೋಸ್, ಹಾಗೆಯೇ ಪ್ರೀವಿಯಸ್ 4 ಇಯರ್ಸ್ ಕ್ವಶನ್ ಪೇಪರ್ನ ಒಂದು ವಿಡಿಯೋದಲ್ಲಿ ನಿಮಗೆ ಇನ್ನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಳ್ತೇನೆ. ಹಾಗೆ ಹಿಸ್ಟ್ರಿ ಇಂಪಾರ್ಟೆಂಟ್ ಲೆಸನ್ಸ್, ಹಾಗೆ ಪ್ರೀವಿಯಸ್ ಕ್ವಶನ್ ಪೇಪರ್, ಹಾಗೆ ಸೋಷಿಯಾಲಜಿನೂ ಕೂಡ ಸೇಮ್ ಮುಂದಿನ ವಿಡಿಯೋಗಾಗಿ. ಸೊ ಮುಂದಿನ ವಿಡಿಯೋಗಳಲ್ಲಿ ಅಂದರೆ ಈ ಒಂದು ಟೆಕ್ಸ್ಟ್ ಬುಕ್ ಏನಿದೆ ಇದು ಕಂಪ್ಲೀಟ್ ಆದಮೇಲೆ ಆ ಒಂದು ವೀಡಿಯೋಸ್ಗಳು ಬರುತ್ತೆ. ಸೊ ನೀವು ಅದೆಲ್ಲ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ಆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವುದೇ ಒಂದು ವೀಡಿಯೋಸನ್ನು ನಾನು ಏನು ಅಪ್ಲೋಡ್ ಮಾಡ್ತೀನಿ ನಿಮಗೆ ಸಿಗುತ್ತೆ, ನೀವು ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ, ಹಾಗೆ ನಿಮಗೆ ಎಕ್ಸಾಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೊನೆಯದಾಗಿ ಲೈಕ್ ಮಾಡಿ, ಹಾಗೆ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಲೆಸನ್ ಪೀಠಿಕೆ. ದ್ರಾವಿಡ ಭಾಷಾ ಪರಿವಾರವು ಭಾರತದ ಅತ್ಯಂತ ಪ್ರಾಚೀನ ಮತ್ತು ಪ್ರಮುಖ ಭಾಷಾ ಕುಟುಂಬಗಳಲ್ಲಿ ಒಂದಾಗಿದೆ. ಈ ಭಾಷೆಗಳು ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಬಳಕೆಯಲ್ಲಿದ್ದರೂ ಮಧ್ಯ ಮತ್ತು ಉತ್ತರ ಭಾರತದ ಕೆಲವು ಭಾಗಗಳಲ್ಲಿ ಇವು ಕಂಡುಬರುತ್ತದೆ. ಭಾಷಾ ಶಾಸ್ತ್ರಜ್ಞರು ದ್ರಾವಿಡ ಭಾಷೆಗಳನ್ನು ಉತ್ತರ ದ್ರಾವಿಡ, ಮಧ್ಯ ದ್ರಾವಿಡ ಮತ್ತು ದಕ್ಷಿಣ ದ್ರಾವಿಡ ಎಂಬ 3 ಪ್ರಮುಖ ವಿಭಾಗಗಳಾಗಿ ವಿಂಗಡಿಸಿದ್ದಾರೆ. ಈ ವರ್ಗೀಕರಣವು ಭಾಷೆಗಳ ಮೂಲ ಬೆಳವಣಿಗೆ ಮತ್ತು ಪದಸ್ವರ ಸಂಬಂಧವನ್ನು ತಿಳಿಯಲು ಸಹಾಯಕವಾಗಿದೆ. ದ್ರಾವಿಡ ಭಾಷಾ ಪರಿವಾರಗಳು. ದ್ರಾವಿಡ ಭಾಷಾ ಪರಿವಾರವನ್ನು 3 ಪ್ರಮುಖ ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಉತ್ತರ ದ್ರಾವಿಡ ಭಾಷಾ ಪರಿವಾರ, ಮಧ್ಯ ದ್ರಾವಿಡ ಭಾಷಾ ಪರಿವಾರ, ಹಾಗೆ 3ನೇದು ದಕ್ಷಿಣ ದ್ರಾವಿಡ ಭಾಷಾ ಪರಿವಾರ. ಇವಾಗ ನಾವು ಮೂರರಲ್ಲಿ ಒಂದೊಂದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೊದಲು ಉತ್ತರ ದ್ರಾವಿಡ ಭಾಷಾ ಪರಿವಾರದ ಬಗ್ಗೆ ತಿಳಿದುಕೊಳ್ಳೋಣ. ಉತ್ತರ ಭಾರತದ ಮತ್ತು ಪಾಕಿಸ್ತಾನದ ಕೆಲವು ಭಾಗಗಳಲ್ಲಿ ಮಾತನಾಡುವ ದ್ರಾವಿಡ ಭಾಷೆಗಳು ಈ ವಿಭಾಗಕ್ಕೆ ಸೇರಿದೆ. ಯಾವುದಪ್ಪ ಅಂದರೆ ಬ್ರಾಹುಹಿ ಅಂದರೆ ಪಾಕಿಸ್ತಾನ, ಬಲೂಚಿಸ್ತಾನ ಪ್ರದೇಶದಲ್ಲಿ ಮಾತನಾಡಲಾಗುತ್ತದೆ. ಉತ್ತರ ದ್ರಾವಿಡ ಭಾಷೆಗಳಲ್ಲಿಯೇ ಪ್ರಮುಖ ಭಾಷೆ, ಹಾಗೆ ಸುತ್ತಮುತ್ತಲಿನ ಭಾಷೆಗಳ ಪ್ರಭಾವ ಹೆಚ್ಚಾಗಿದೆ. ನೆಕ್ಸ್ಟು ಸೆಕೆಂಡ್ ಒನ್ ಕುರಬ್. ಜಾರ್ಖಂಡ್, ಛತ್ತೀಸ್ಗಢ, ಒಡಿಶಾ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಮಾತನಾಡಲಾಗುತ್ತದೆ. ಓರಾವ್ ಜನಾಂಗದ ಭಾಷೆಯಾಗಿದೆ. ದ್ರಾವಿಡ ಭಾಷೆಯ ಅನೇಕ ಮೂಲ ಲಕ್ಷಣಗಳನ್ನು ಉಳಿಸಿಕೊಂಡಿದೆ. ನೆಕ್ಸ್ಟ್ ಮಾಲ್ಟೋ. ಜಾರ್ಖಂಡ್ ಮತ್ತು ಬಿಹಾರ ಪ್ರದೇಶಗಳಲ್ಲಿ ಮಾತನಾಡಲಾಗುತ್ತದೆ. ಅಲ್ಪಸಂಖ್ಯಾತ ಜನಾಂಗದ ಭಾಷೆಯಾಗಿದೆ. ದ್ರಾವಿಡ ಭಾಷಾ ಕುಟುಂಬದ ಪ್ರಮುಖ ಸದಸ್ಯವಾಗಿದೆ. ಈಗ ಸೆಕೆಂಡ್ ಒನ್ ಮಧ್ಯ ದ್ರಾವಿಡ ಭಾಷಾ ಪರಿವಾರದ ಬಗ್ಗೆ ತಿಳಿದುಕೊಳ್ಳೋಣ. ಮಧ್ಯ ಭಾರತದ ಬುಡಕಟ್ಟು ಸಮುದಾಯಗಳಲ್ಲಿ ಈ ಭಾಷೆಗಳು ಹೆಚ್ಚಾಗಿ ಬಳಕೆಯಲ್ಲಿವೆ. ಫಸ್ಟ್ ಒನ್ ಗೊಂಡಿ. ಮಧ್ಯಪ್ರದೇಶ, ಮಹಾರಾಷ್ಟ್ರ, ಛತ್ತೀಸ್ಗಢ ಮತ್ತು ತೆಲಂಗಾಣದಲ್ಲಿ ಮಾತನಾಡಲಾಗುತ್ತದೆ. ಗೋಂಡ್ ಜನಾಂಗದ ಭಾಷೆ. ಕೊಲಾಮಿ ಅಂದರೆ ಮಹಾರಾಷ್ಟ್ರ ಮತ್ತು ತೆಲಂಗಾಣದಲ್ಲಿ ಬಳಕೆಯಲ್ಲಿದೆ. ಮಧ್ಯ ದ್ರಾವಿಡ ಭಾಷೆಗಳಲ್ಲಿ ಪ್ರಮುಖ ಸ್ಥಾನ ಪಡೆದಿದೆ. ಥರ್ಡ್ ಒನ್ ನಾಯ್ಕಿ ಅಂದರೆ 4. ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶದ ಕೆಲವು ಭಾಗಗಳಲ್ಲಿ ಮಾತನಾಡಲಾಗುತ್ತದೆ. ಬುಡಕಟ್ಟು ಸಮುದಾಯಗಳ ಭಾಷೆಯಾಗಿದೆ. 4ನೇದು ಪೆಂಗೋ ಮತ್ತು ಮಂಡ್. ಒಡಿಸ್ಸಾದಲ್ಲಿ ಮಾತನಾಡುವ ಬುಡಕಟ್ಟು ಭಾಷೆಗಳು ದ್ರಾವಿಡ ಭಾಷೆಗಳ ಲಕ್ಷಣಗಳನ್ನು ಹೊಂದಿವೆ. ನೆಕ್ಸ್ಟ್ ಕುವಿ ಮತ್ತು ಕುಚಿ. ಒಡಿಸ್ಸಾ ಹಾಗೂ ಆಂಧ್ರಪ್ರದೇಶದ ಕೆಲವು ಭಾಗಗಳಲ್ಲಿ ಮಾತನಾಡಲಾಗುತ್ತದೆ. ಬುಡಕಟ್ಟು ಜನಾಂಗಗಳು ಪ್ರಮುಖ ಭಾಷೆಗಳಾಗಿವೆ. ಗದಬ ಆಂಧ್ರಪ್ರದೇಶದ ಮತ್ತು ಒಡಿಸ್ಸಾದಲ್ಲಿ ಬಳಕೆಯಲ್ಲಿದೆ. ಪ್ರಾಚೀನ ದ್ರಾವಿಡ ಲಕ್ಷಣಗಳನ್ನು ಉಳಿಸಿಕೊಂಡಿದೆ. 7ನೇದು ಕೊಂಡ. ಆಂಧ್ರಪ್ರದೇಶದ ಬುಡಕಟ್ಟು ಪ್ರದೇಶಗಳಲ್ಲಿ ಮಾತನಾಡಲಾಗುತ್ತದೆ. ಮಧ್ಯ ದ್ರಾವಿಡ ಭಾಷಾ ಕುಟುಂಬಕ್ಕೆ ಸೇರಿವೆ. ಪರ್ಜಿ ಅಂದರೆ ಛತ್ತೀಸ್ಗಢ ಮತ್ತು ಒಡಿಸ್ಸಾದ ಕೆಲವು ಪ್ರದೇಶಗಳಲ್ಲಿ ಮಾತನಾಡಲಾಗುತ್ತದೆ. ಮಧ್ಯ ದ್ರಾವಿಡ ಭಾಷೆಗಳ ಪ್ರಮುಖ ಸದಸ್ಯವಾಗಿದೆ. ಸೊ ಮಧ್ಯಪ್ರದೇಶ ದ್ರಾವಿಡ ಭಾಷೆಯಲ್ಲಿ ಗೋಂಡಿ, ಕೋಲಾಮಿ, ನಾಯ್ಕಿ, ಹಾಗೆ ಪೆಂಗೋ ಮತ್ತು ಮಂಡ್, ಕುವಿ, ಕುಚಿ, ಗದಬ, ಕೊಂಡ, ಪರ್ಜಿ ಈ ಭಾಷೆಗಳೆಲ್ಲ ಬರುತ್ತೆ. ನೆಕ್ಸ್ಟು ಥರ್ಡ್ ಒನ್ ದಕ್ಷಿಣ ದ್ರಾವಿಡ ಭಾಷಾ ಪರಿವಾರದಲ್ಲಿ ನೋಡೋಣ. ಇದು ದ್ರಾವಿಡ ಭಾಷೆಗಳಲ್ಲಿ ಅತ್ಯಂತ ಅಭಿವೃದ್ಧಿ ಹೊಂದಿದ ವಿಭಾಗವಾಗಿದೆ. ಕನ್ನಡ. ಕರ್ನಾಟಕದ ಅಧಿಕೃತ ಭಾಷೆ. ಸುಮಾರು 2000 ವರ್ಷಗಳ ಇತಿಹಾಸ ಹೊಂದಿದ ಸಮೃದ್ಧ ಸಾಹಿತ್ಯ ಪರಂಪರೆಯನ್ನು ಹೊಂದಿದೆ ನಮ್ಮ ಕನ್ನಡ ಭಾಷೆ. ನೆಕ್ಸ್ಟ್ ತಮಿಳುನಾಡು ಮತ್ತು ಶ್ರೀಲಂಕಾದಲ್ಲಿ ಮಾತನಾಡಲಾಗುತ್ತದೆ. ವಿಶ್ವದ ಅತ್ಯಂತ ಪ್ರಾಚೀನ ಜೀವಂತ ಭಾಷೆಗಳಲ್ಲಿ ಒಂದಾಗಿದೆ. ಸಂಗಮ್ ಸಾಹಿತ್ಯದಿಂದ ಪ್ರಸಿದ್ಧಿಯಾಗಿದೆ. ಯಾವುದು? ತೆಲುಗು ಆಂಧ್ರಪ್ರದೇಶ ಮತ್ತು ತೆಲಂಗಾಣದ ಪ್ರಮುಖ ಭಾಷೆಯಾಗಿದೆ. ಪೂರ್ವದ ಇಟಾಲಿಯನ್ ಎಂದು ಕರೆಯಲಾಗುತ್ತೆ. ಶ್ರೀಮಂತ ಸಾಹಿತ್ಯವನ್ನು ಹೊಂದಿದೆ ತೆಲುಗು. ಮಲಯಾಳಂ
ಕೇರಳದ ಅಧಿಕೃತ ಭಾಷೆ, ತಮಿಳಿನಿಂದ ವಿಕಸನಗೊಂಡ ಭಾಷೆ, ಹಾಗೆ ಸ್ವಾತಂತ್ರ್ಯ ಲಿಪಿ ಮತ್ತು ಸಮೃದ್ಧ ಸಾಹಿತ್ಯವನ್ನು ಹೊಂದಿದೆ. ತುಳು ಕರ್ನಾಟಕದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳು ಹಾಗೂ ಕೇರಳದ ಕೆಲವು ಭಾಷೆಗಳಲ್ಲಿ ಮಾತನಾಡಲಾಗುತ್ತದೆ. ತುಳು ಜನರ ಪ್ರಮುಖ ಭಾಷೆಯಾಗಿದೆ. ಶ್ರೀಮಂತ ಜಾನಪದ ಪರಂಪರೆಯನ್ನು ಹೊಂದಿದೆ. ನೆಕ್ಸ್ಟ್ ದ್ರಾವಿಡ ಭಾಷೆಗಳ ಪ್ರಮುಖ ಲಕ್ಷಣವನ್ನು ತಿಳಿದುಕೊಳ್ಳೋಣ. ಪ್ರತ್ಯಯ ಪ್ರಧಾನ ಭಾಷೆಗಳು. ಫಸ್ಟ್ ಒನ್, ಪದಗಳ ಕೊನೆಯಲ್ಲಿ ಪ್ರತ್ಯಯಗಳನ್ನು ಸೇರಿಸಿ ಹೊಸ ಪದಗಳನ್ನು ರಚಿಸಲಾಗುತ್ತದೆ. ಸೆಕೆಂಡ್ ಒನ್, ಕರ್ತೃ ಕರ್ಮ ಕ್ರಿಯೆ ಪದ ಕ್ರಮ. ದ್ರಾವಿಡ ಭಾಷೆಗಳಲ್ಲಿ ಸಾಮಾನ್ಯವಾಗಿ ಕರ್ತೃ ಕರ್ಮ ಕ್ರಿಯೆ ಪದ್ಯಕ್ರಮವಿರುತ್ತದೆ. ಉದಾಹರಣೆಗೆ ರಾಮನ ಪುಸ್ತಕವನ್ನು ಓದುತ್ತಾನೆ. ನೆಕ್ಸ್ಟು ಥರ್ಡ್ ಒನ್, ವಿಭಕ್ತಿ ಪ್ರತ್ಯಯಗಳ ಬಳಕೆ. ನಾಮಪದಗಳಿಗೆ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿ ಸಂಬಂಧವನ್ನು ಸೂಚಿಸಲಾಗುತ್ತದೆ. ಫೋರ್ತ್ ಒನ್, ಧ್ವನಿ ವೈಶಿಷ್ಟ್ಯ. ಟ ಠ ಢ ಢ ಣ ಮುಂತಾದ ಮಾರ್ಧನ್ಯ ಧ್ವನಿಗಳು ಹೆಚ್ಚಾಗಿ ಕಂಡುಬರುತ್ತವೆ. ಫಿಫ್ತ್ ಒನ್, ಸಮೃದ್ಧ ಸಾಹಿತ್ಯ ಪರಂಪರೆ. ಕನ್ನಡ, ತಮಿಳು, ತೆಲುಗು ಮತ್ತು ಮಲಯಾಳಂ ಭಾಷೆಗಳಲ್ಲಿ ಶ್ರೇಷ್ಠ ಸಾಹಿತ್ಯವಿದೆ. ಸಿಕ್ಸ್ತ್ ಒನ್, ಸಂಧಿ ಮತ್ತು ಸಮಾಸಗಳ ಬಳಕೆ. ಭಾಷೆಯ ಸೌಂದರ್ಯ ಮತ್ತು ಸಂಸ್ಕೃತತೆಗೆ ಸಂಧಿ ಹಾಗೂ ಸಮಾಸಗಳನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ಸೆವೆಂತ್ ಒನ್, ಸ್ವತಂತ್ರ ಲಿಪಿ ಮತ್ತು ವ್ಯಾಕರಣ. ಪ್ರಮುಖ ದ್ರಾವಿಡ ಭಾಷೆಗಳಿಗೆ ತಮ್ಮದೇ ಆದ ಲಿಪಿ ಹಾಗೂ ವ್ಯಾಕರಣ ವ್ಯವಸ್ಥೆ ಇದೆ. ಏಯ್ತ್ ಒನ್, ಪ್ರಾಚೀನ ಇತಿಹಾಸ. ದ್ರಾವಿಡ ಭಾಷೆಗಳು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದ್ದು ಭಾರತೀಯ ಸಂಸ್ಕೃತಿಯ ಬೆಳವಣಿಗೆಯಲ್ಲಿ ಮಹತ್ವ ಪಾತ್ರವನ್ನು ವಹಿಸಿದೆ. ಕೊನೆಯದಾಗಿ ಉಪಸಂಹಾರವನ್ನು ನೋಡೋಣ. ದ್ರಾವಿಡ ಭಾಷಾ ಪರಿವಾರವು ಭಾರತದ ಅತ್ಯಂತ ಪ್ರಾಚೀನ ಸಮೃದ್ಧ ಭಾಷಾ ಕುಟುಂಬವಾಗಿದೆ. ಉತ್ತರ, ಮಧ್ಯ ಮತ್ತು ದಕ್ಷಿಣ ದ್ರಾವಿಡ ಎಂಬ 3 ವಿಭಾಗಗಳ ಮೂಲಕ ಅನೇಕ ಭಾಷೆಗಳು ಅಭಿವೃದ್ಧಿ ಹೊಂದಿದೆ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಮತ್ತು ತುಳು ಈ ಕುಟುಂಬದ ಪ್ರಮುಖ ಭಾಷೆಗಳಾಗಿವೆ. ಪ್ರತ್ಯಯ ಪ್ರಧಾನ ರಚನೆ, ಕರ್ತೃ ಕರ್ಮ ಕ್ರಿಯೆ, ಪದಕ್ರಮ, ವಿಭಕ್ತಿ ಪ್ರತ್ಯಯಗಳ ಬಳಕೆ, ಧ್ವನಿ ವೈಶಿಷ್ಟ್ಯ ಹಾಗೂ ಸಮೃದ್ಧ ಸಾಹಿತ್ಯ ಪರಂಪರೆ ದ್ರಾವಿಡ ಭಾಷೆಗಳ ಪ್ರಮುಖ ಲಕ್ಷಣಗಳಾಗಿವೆ. ಸೊ ಇದಾಗಿತ್ತು ಇವತ್ತಿನ ಲೆಸನ್, ಇವತ್ತಿನ ನೋಟ್ಸು. ಮುಂದಿನ ವಿಡಿಯೋದಲ್ಲಿ ಘಟಕ 17 ಇದರ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ ಅಂತ ಹೇಳ್ತಾ, ಇಷ್ಟಾರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆಯೇ ಎಕ್ಸಾಮ್ಗೆ ತುಂಬ ಚೆನ್ನಾಗಿ ಓದ್ಕೊಳ್ಳಿ. ಯಾಕಂತಂದರೆ ನಾನು ಫಸ್ಟ್ ಟೈಮ್ ಒಂದು ಯೂಟ್ಯೂಬ್ನಕ್ಕೆ ಎಷ್ಟೋ ಜನಕ್ಕೆ ಸಹಾಯಕವಾಗಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಯಾವ ಫಸ್ಟ್ ಇಯರ್ ಕೂಡ ಸೆಕೆಂಡ್ ಇಯರ್ ನಾನು ಈ 2 ಇಯರ್ಸ್ ಕೂಡ ನಾನು ನೋಟ್ಸ್ ಮಾಡ್ಕೊಂಡಿಲ್ಲ. ಫಸ್ಟ್ ಟೈಮ್ ನಾನು ಒಂದು 3 ಸಬ್ಜೆಕ್ಟು ಟೋಟಲ್ 72 ಲೆಸನ್ನ ನಾನು ನೋಟ್ಸ್ ಮಾಡಿರೋದು ಬಿಕಾಸ್ ಆಫ್ ನಿಮಗೋಸ್ಕರ, ಆಯಿತಾ. ಸೊ ಅದಕ್ಕೆ ಒಂದು ವ್ಯಾಲ್ಯೂ ಕೊಡಿ, ಹಾಗೆ ನೀವು ಚೆನ್ನಾಗಿ ಓದ್ಕೊಳ್ಳಿ. ನಿಮಗಾಗಿ ಅಂತಂದಮೇಲೆ ನೀವು ಚೆನ್ನಾಗಿ ಓದ್ಕೋಬೇಕು, ಹಾಗೆ ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ದೃಷ್ಟಿ ನನ್ನದೊಂದು ಅಷ್ಟೇ ಹೊರ್ತು ಬೇರೆ ಯಾವ ಒಂದು ಉದ್ದೇಶವೂ ಇಲ್ಲ. ಅಥವಾ ಲೈಕ್ಸ್ ವ್ಯೂಸ್ ಅದೆಲ್ಲ ನನಗೆ ಬರುತ್ತೋ ಬರಲ್ವೋ ಅದೆಲ್ಲ ಲೆಕ್ಕಕ್ಕಿಲ್ಲ. ಯಾಕಂದರೆ ನಾನು ಒಂದು ಕನ್ಫ್ಯೂಷನ್ ಇತ್ತು, ಅದು ಎಷ್ಟೋ ಪಾಪ ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು, ಅವರಿಗೆ ಯೂಸ್ಫುಲ್ ಆಗಲಿ ಅನ್ನೋ ಉದ್ದೇಶ ನಂದು ಅಷ್ಟೇ. ಸೊ ಅದಕ್ಕಾಗಿ ನಾನು 3 ಟೆಕ್ಸ್ಟ್ ಬುಕ್ ಲೆಸನ್ಸ್ ಜೊತೆ ಮಾಡಿದ್ದೀನಿ. ಲೆಸನ್ಸ್ ಕೂಡ, ನೋಟ್ಸ್ ಕೂಡ, ಹಾಗೆಯೇ ಇಂಪಾರ್ಟೆಂಟ್ ಲೆಸನ್ಸ್ಗಳ ಬಗ್ಗೆ ತಿಳಿಸಿದ್ದೀನಿ, ಕ್ವಶನ್ ಪೇಪರ್ಗಳ ಬಗ್ಗೆ ತಿಳಿಸಿದ್ದೀನಿ, ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿದೆ ಅಂತ ತಿಳಿಸಿದ್ದೀನಿ, ಕ್ವಶನ್ ಪೇಪರ್ ವಿತ್ ಆನ್ಸರ್ನ ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನು ಕೂಡ ನಾನು ಆಗಲೇ ಅದು ರೆಡಿ ಆಗಿದೆ. ಅದು ಕೂಡ ಮುಂದಿನ ವೀಡಿಯೋದಲ್ಲಿ ಬರುತ್ತೆ ಅಂತ ಹೇಳ್ತಾ, ಸೊ ನನ್ನ ಒಂದು ಒಂದು ಪ್ರಯತ್ನ ನಿಮ್ಮ ಒಂದು ಎಕ್ಸಾಮ್ ಚೆನ್ನಾಗಾಗಲಿ ಅನ್ನೋ ಒಂದು ಉದ್ದೇಶ ನಂದಾಗಿರುತ್ತೆ ಅಷ್ಟೇ ಅಂತ ಹೇಳ್ತಾ, ಹಾಗೆ ನಂಗೆ ನಿಮ್ಮ ಹತ್ರ ಏನೂ ಕೇಳಲ್ಲ ಜಾಸ್ತಿ. ಸೊ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ, ಹಾಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆ ನಿಮ್ಮ ಲೈಕ್ ನನಗೆ ಇನ್ನೂ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ ಅಂತ ಹೇಳ್ತಾ, ಸೊ ಸಿ ಯು ದಿ ನೆಕ್ಸ್ಟ್ ವೀಡಿಯೋ. ಬಾಯ್, ಟೇಕ್ ಕೇರ್.